ನಿರ್ದೇಶಕ ಚಂದ್ರಚೂಡ್ ವಿರುದ್ಧ ಈಗ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಂದ್ರಚೂಡ್ ವಿರುದ್ಧ ನಿರ್ಮಾಪಕರ ಸಂಘದಿಂದ ದೂರನ್ನ ದಾಖಲು ಮಾಡಲಾಗಿದೆ. ನಟ ನಿರ್ದೇಶಕರ ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ಈಗ ದೂರು ದಾಖಲು ಮಾಡಲಾಗಿರುವಂಥದ್ದು. ಕನ್ನಡ ನಿರ್ಮಾಪಕರ ಸಂಘದಿಂದ ಹೈಗ್ರೌಂಡ್ಸ್ ಠಾಣೆಗೆ ದೂರನ್ನು ನೀಡಲಾಗಿದೆ. ನಿರ್ಮಾಪಕರ ಬಗ್ಗೆ ಹಗುರವಾಗಿ ಮಾತನಾಡಿರುವಂತಹ ಚಂದ್ರಚೂಡ್ ನಿರ್ಮಾಪಕರೆಲ್ಲ ಹೀರೋಗಳಿಗೆ ಕಾಂಡಮ್ ಸಪ್ಲೈ ಮಾಡ್ತಾರೆ, ಚಿನ್ನದ ಕಮೋಡ್ ಕೊಡ್ತಾರೆ ಅಂತ ಚಂದ್ರಚೂಡ್ ಹೇಳಿದ್ದ. ಈ ಅಸಭ್ಯ ಪದಗಳ ಬಳಕೆ, ಅಸಭ್ಯ ರೀತಿಯಾದಂತಹ ಹೇಳಿಕೆಗಳ ವಿರುದ್ಧವಾಗಿ ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗ ನಿರ್ಮಾಪಕರ ಸಂಘದಿಂದ ದೂರನ್ನು ದಾಖಲು ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಚಂದ್ರಚೂಡ್ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಕನ್ನಡ ಚಿತ್ರರಂಗದಲ್ಲಿರುವಂತಹ ನಿರ್ಮಾಪಕರಿಗೆ ಚಂದ್ರಚೂಡ್ ಅವಮಾನವನ್ನು ಮಾಡಿದ್ದಾರೆ, ಅಸಭ್ಯ, ಅವಾಚ್ಯ, ಮಾನಹಾನಿಕರ ಪದಗಳನ್ನು ಬಳಕೆ ಮಾಡಿದ್ದಾರೆ ಅನ್ನುವಂತಹ ಕಾರಣವನ್ನು ನೀಡಿ ದೂರನ್ನು ದಾಖಲು ಮಾಡಲಾಗಿದೆ. ಬಾಯ್ ಚಪ್ಪಲ ಅದಕ್ಕೆ ಈಗ ಕ್ರಿಮಿನಲ್ ಕೇಸ್ ಆಗಲಿ, ಆಮೇಲೆ ಮಿಕ್ಕಿದ್ದು ಗೊತ್ತಾಗುತ್ತೆ. ನಮ್ಮ ಮದುವೆ ಮಾತಾಡಿ ಉದಯ್ ಮೆಹ್ತಾ ಸರ್, ಈಗ ಫಸ್ಟ್ ಅವರು ನಿನ್ನೆ ಕೆಲವು ನಿರ್ಮಾಪಕರು ಅಂತ ಬಳಸಿದ್ದಾರೆ. ಅವ್ರಿಗೆ ಗೊತ್ತಿದ್ದೇ ಅಲ್ವಾ ಯಾರು ನಿರ್ಮಾಪಕರು ಅಂತ. ಅದರ ಹೆಸರುಗಳು ಮತ್ತು ಯಾವ ಹೀರೋಗಳು ಮನೆಯಲ್ಲಿ ಕಮೋಡ್ ತೊಳೆದವ್ರೆ, ಆಮೇಲೆ ಕಾಂಡಮ್ ಕೊಟ್ಟವ್ರೆ. ಅವರು ಸ್ಪಷ್ಟವಾಗಿ ಯಾರ ಹೆಸರು ಗಾಳಿಲಿ ಗುಂಡೊಡೆಯೋದು ಬೇಡ. ಈಗ ಸಮುದಾಯ ನಮ್ಮದು ನಿರ್ಮಾಪಕರು, ನಾವು ಸುಮಾರು 18 ವರ್ಷದಿಂದ ಇಂಡಸ್ಟ್ರಿನಲ್ಲಿ ಇದ್ದೀವಿ, ಆಯಿತಾ. ನಮಗೆ ಅದರದೇ ಆದ ಒಂದು ನಮ್ಮ ಒಂದು ಸಮುದಾಯ, ನಮ್ಮ ನಿರ್ಮಾಪಕರ ಸಮುದಾಯ, ನಾವು ಏನು ಕಷ್ಟಪಡ್ತೀವಿ, ನಾವೆಷ್ಟು ಹೋರಾಟ ಮಾಡ್ತೀವಿ, ಅದರ ಪ್ರೀತಿ ವಿಶ್ವಾಸದಲ್ಲಿ ನಾವೆಲ್ಲರೂ ಇರ್ತೀವಿ. ಅದರಲ್ಲಿ ಯಾರೋ ಒಬ್ಬರು ಬಂದ್ಬಿಟ್ಟು ಈ ಥರ ಒಬ್ಬರ ಬಗ್ಗೆ ಇದ್ದರೆ ಹೇಳ್ಬಿಡ್ಲಿ, ಅಂಥವ್ರಿಂದ ನಾವು ಅವ್ರನ್ನ ದೂರ ಇಡ್ತೀವಿ ನಮ್ಮ ಇದರಿಂದ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಈ ಒಂದು ಪ್ರಕರಣವನ್ನು ನೋಡ್ತಾ ಹೋದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಏನೆಲ್ಲ ನಡೆಯುತ್ತೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನೆಲ್ಲ ತೆರೆಮರೆಯಲ್ಲಿ ನಡೆಯುತ್ತೆ. ಯಾಕಂದ್ರೆ ನೇರವಾಗಿ ಅವರು ಆರೋಪ ಮಾಡಿರೋದು ಬ್ಲ್ಯಾಕ್ ಮನಿಗಳನ್ನ ಹೀರೋಗಳಿಗೆ ಕೊಡ್ತಾರೆ, ಕಾಂಡಮ್ಗಳನ್ನ ಕೊಡ್ತಾರೆ, ಅವ್ರ ಕಬೋರ್ಡನ್ನು ನೋಡ್ಕೋತಾರೆ. ಆದರೆ ಕೆಳಗ ಹಂತದಲ್ಲಿರುವಂತಹ ನಟರೇನಿದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಸಹ 500 ರೂಪಾಯಿ ಕೊಡೋದಕ್ಕೂ ಸಹ ಹಿಂದೆ ಮುಂದೆ ನೋಡ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಏನೆಲ್ಲ ಇದೆ ದೂರಿನಲ್ಲಿ? ಜಗದೀಶ್, ಸದ್ಯ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಚಂದ್ರಚೂಡ್ ವಿರುದ್ಧವಾಗಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ನಿರ್ಮಾಪಕರ ವಿರುದ್ಧವಾಗಿ ಅವಹೇಳನಕಾರಿ ಪದವನ್ನ ಬಳಕೆಯನ್ನ ಮಾಡಿದ್ದಾರೆ. ಅವರು ಏನು ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅದನ್ನ ಸಹಿಸಲಿಕ್ಕೆ ಖಂಡಿತ ಕೂಡ ಸಾಧ್ಯ ಇಲ್ಲ. ಯಾವೊಬ್ಬ ನಿರ್ಮಾಪಕ ಆ ರೀತಿಯಾಗಿ ಮಾಡ್ತಾರೆ, ನೇರವಾಗಿ ಅವ್ರ ವಿರುದ್ಧವಾಗಿ ಅವರ ಹೆಸರನ್ನ ಬಳಕೆಯನ್ನ ಮಾಡಿ ಇವರು ಈ ರೀತಿಯಾದಂತ ಕೃತ್ಯವನ್ನ ಮಾಡ್ತಾರೆ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಇದು ಇಡೀ ನಿರ್ಮಾಪಕರ ವಲಯಕ್ಕೆ ಮಾಡಿರುವಂತ ಅವಮಾನ. ಹಿಂದಿನಿಂದಲೂ ಕೂಡ ಕನ್ನಡ ಚಿತ್ರರಂಗ ಆಗಿರ್ಬೋದು, ಕನ್ನಡ ನಿರ್ಮಾಪಕರ ಸಂಘ ಆಗಿರ್ಬೋದು, ಅವ್ರಿಗೆ ತನ್ನದೇ ಆದಂತ ಘನತೆ ಇದೆ. ಇದು ಸಂಪೂರ್ಣವಾಗಿ ಕನ್ನಡ ಚಲನಚಿತ್ರ ನಿರ್ಮಾಪಕರಿಗೆ ಮಾಡಿದಂತ ಅವಮಾನ. ಹೀಗಾಗಿ ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧವಾಗಿ ಸೂಕ್ತ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಸುಮಾರು 20ಕ್ಕೂ ಹೆಚ್ಚು ಜನ ನಿರ್ಮಾಪಕರುಗಳು, ಅದರಲ್ಲಿ ಪ್ರಮುಖವಾಗಿ ಕೆ ಮಂಜು ಅವರು, ಉದಯ್ ಮೆಹ್ತಾ ಹಾಗೂ ನಿರ್ಮಾಪಕಿಯಾದಂತ ಪ್ರಿಯಾ ಹಸನ್, ಸೂರಪ್ಪ ಬಾಬು ಸೇರಿದಂತೆ ಕನ್ನಡ ಚಲನಚಿತ್ರರಂಗದ ಬಹುತೇಕ ನಿರ್ಮಾಪಕರು ಇವತ್ತು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟು ಜೊತೆಗೆ FIR ಮಾಡಲೇಬೇಕು ಅಂತ ಹೇಳಿ ಆಗ್ರಹಿಸಿರುವಂತದ್ದು. ಸದ್ಯ ಕನ್ನಡ ಚಲನಚಿತ್ರ ನಿರ್ಮಾಪಕರು ಕೊಟ್ಟಂತ ದೂರಿನ ಅನ್ವಯವಾಗಿ ತಜ್ಞರ ಒಪಿನಿಯನ್ ಅನ್ನ ಪಡೆದು ನಂತರ FIR ಅನ್ನ ದಾಖಲು ಮಾಡಲಿಕ್ಕೆ ಸದ್ಯ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.